ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸಿಹಿ ಸುದ್ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಜಸ್ಟ್ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ನೋಡಿ ಪ್ರಾಕ್ಟೀಸ್ ಮಾಡಿರೋ ಇಮೇಜಸ್ಸು. ನೋಡಿ, ಯಾರ್ಯಾರು ಯಾವ್ಯಾವ ಊರಲ್ಲಿದ್ದೀರಾ, ಯಾವ್ಯಾವ ಮೂಲೆಯಲ್ಲಿದ್ದೀರಾ ಅದು ಮುಖ್ಯ ಅಲ್ಲ. ಇವಾಗ ಜಸ್ಟ್ ನಾವು ಕಳಿಸೋ ವಿಡಿಯೋನ ನೋಡಿ ನಮ್ಮ ಸ್ಟೂಡೆಂಟ್ಸು ಇಷ್ಟು ಬೇಗ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ನೋಡಿ, ಇದನ್ನು ಕಸ್ಟಮರ್ ಬ್ಲೌಸ್ ಮೇಲೇ ಹಾಕಿ ಅವರು ಕೊಟ್ಟಿದ್ದಾರೆ. ಇದು ಸುನಂದಮ್ಮ ಅಂದ್ಬಿಟ್ಟು ಕುಣಗ್ಲು ಸೈಡವರು. ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯಿತು. ಅದು ಜಸ್ಟ್ ಮಿಷಿನ್ ತೊಗೊಂಡು ಒಂದೇ ತಿಂಗಳಾಗಿರೋದು. ಬ್ಲೌಸ್ ಮೇಲೆ ವರ್ಕ್ ಹಾಕಿ ಆಲ್ರೆಡಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ಹೆಸರು ಮೆನ್ಷನ್ ಮಾಡಿಲ್ಲ ಅಂತ ಬೇರೆ ಸ್ಟೂಡೆಂಟ್ಸ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ಕಲಿತಾ ಇದ್ದೀರಾ. ಅದರಿಂದ ನಾನು ಏನಪ್ಪ ಹೇಳೋಕ್ಕಾಗ್ತಾಯಿಲ್ಲ ಹೆಸ್ರನ್ನ. ಬೇಜಾರು ಮಾಡ್ಕೋಬೇಡಿ. ನಿಮಗೆಲ್ಲರಿಗೂ ನಾನು ಗಿಫ್ಟ್ ಅಂತ ನಾನು ಸೆಂಡ್ ಮಾಡ್ತೀನಿ. ನಮ್ಮ ಟೈಲರಿಂಗ್ ಅಂದರೆ ನಮ್ಮ ಎಂಬ್ರಾಯ್ಡ್ರಿ ಕ್ಲಾಸಲ್ಲಿ ಯಾರ್ಯಾರು ತುಂಬ ಚೆನ್ನಾಗೆಲ್ಲ ಪ್ರಾಕ್ಟೀಸ್ ಮಾಡಿ ಎಷ್ಟು ದಿನಕ್ಕೆ ಪೂರ್ತಿಯಾಗಿ ಫಿನಿಶಿಂಗ್ ಅಂತ ಕಲಿತೀರೋ, ನನ್ನ ಕಡೆಯಿಂದ ನನ್ನ ಬಂಡವಾಳದಲ್ಲಿ ನನ್ನ ಕಡೆಯಿಂದ ಯಾವ ಥರ ಗಿಫ್ಟನ್ನ ಕೊಡೋಕ್ಕಾಗುತ್ತೋ ಆ ಥರ ಗಿಫ್ಟನ್ನ ಸೆಂಡ್ ಮಾಡ್ತೀನಿ. ಯಾಕಂದರೆ ನಿಮ್ಮ ಫ್ಯೂಚರ್ನ ನೀವು ಕಂಡುಕೊಂಡಾಗ ನಮಗೊಂಥರ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಎಫರ್ಟ್ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ. ಆ ವಿಡಿಯೋನ ನೋಡಿ ನೀವು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಆಯಿತು. ಅಟ್ಲೀಸ್ಟ್ ನಾನು ವಿಡಿಯೋ ನೋಡಿ ರೆಸ್ಪಾನ್ಸ್ ಮಾಡಿ ನೀವು ಈ ಸೀರಿಯಸ್ಸಾಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಈ ಥರ ಎಲ್ಲ ಫೋಟೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಲ್ವ, ನಂಗೆ ತುಂಬಾ ಖುಷಿ ಆಯಿತು. ಮತ್ತು ಏನಾದರೂ ಚೇಂಜಸ್ ಮಾಡ್ಕೊಳ್ಳಿ ಅಂದರೆ ಇಮಿಡಿಯೇಟಾಗಿ ಚೇಂಜಸ್ ಮಾಡ್ಕೋತೀರಾ, ಅದೊಂದು ಖುಷಿ ವಿಚಾರ. ತುಂಬಾ ನನಗೆ ಖುಷಿ ಆಗ್ತಾಯಿದೆ. ನಮ್ಮ ಸ್ಟೂಡೆಂಟ್ಸ್ ತುಂಬ ಒಳ್ಳೆಯವರು. ಎಷ್ಟು ಒಳ್ಳೆಯವರು ಅಂತಂದರೆ ಅವರು ಅಂದರೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾರೆ. ಹುಷಾರಿಲ್ಲದೆ ಇದ್ದರೆ ಮತ್ತೆ ಪ್ರಾಕ್ಟೀಸ್ನ ನಿಲ್ಲಿಸಲ್ಲ, ಪ್ರಾಕ್ಟೀಸ್ ಮಾಡ್ತಾರೆ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಅವ್ರ ಬೆಳವಣಿಗೆ ನೋಡಿ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನಿಮ್ಮ ಜೀವನ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರೋ ಅದು ನಿಮಗೆ ಇಂಪ್ರೂವೈಸೇಷನ್ ಆಗ್ತಾಯಿದೆ ಅಂತ ನಿಮಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಅಂತ ನಾನು ಅನ್ಕೋತೀನಿ. ನೋಡಿ, ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಅಂದರೆ ಯಾರು ಫ್ರೀಯಾಗಿ ಹೇಳ್ಕೊಡಲ್ಲ, ಅದು ಟ್ರಿಕ್ಸ್ ಸಮೇತ ಯಾರು ಹೇಳ್ಕೊಡಲ್ಲ. ನೋಡಿ, ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಏನು ಇನ್ಸ್ಟ್ರೂಮೆಂಟ್ಸ್ ಇದೆಯೋ ಅಂದರೆ ಕ್ಯಾಮ್ರಾ ಸ್ವಲ್ಪ ಕ್ಲಿಯರಿಟಿ ಇಲ್ಲ. ಇವತ್ತೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ, ಸ್ವಲ್ಪ ಕ್ಲಿಯರ್ನೆಸ್ ಬಂದಿಲ್ಲ, ನನಗೆ ಬೇಜಾರಾಗ್ತಾಯಿದೆ. ಬಟ್ ನಾನು ಪ್ರಾಕ್ಟೀಸ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಸರಿ ಝೂಮಲ್ಲಿ ಯಾರನ್ನಾದರೂ ಕೇಳಿ ಕ್ಯಾಮ್ರಾ ನೀಟಾಗಿ ಯಾವ ಥರ ಇಟ್ಕೊಳ್ಳೋದು ಅಂತ ಇನ್ನೊಂದು ಸರಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ದಯವಿಟ್ಟು ನಾನು ಅದರಲ್ಲಿ ಹೇಳುವಂಥ ಟ್ರಿಕ್ಸ್ನ ಕೊನೆವರೆಗೂ ವಿಡಿಯೋ ನೋಡಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 100% ಪರ್ಫೆಕ್ಟ್ ಆಗೇ ಆಗ್ತೀರಾ. ನೋಡಿ, ಇದು ಬೇಸಿಕ್ ಅವ್ರು ಮಾಡಿರೋದು ಈ ಥರ ಡಿಸೈನ್ಸು. ನಾನು ಏನು ಕ್ಲಾಸ್ ವೈಸ್ ಹೇಳ್ಕೊಟ್ಟಿದ್ದೀನೋ ಆ ಕ್ಲಾಸ್ ವೈಸ್ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಕಾಗಿ ಬರುತ್ತೆ. ನೋಡಿ, ಇದು ಕಟ್ ವರ್ಕು ಅಂದರೆ ಪ್ಯಾಚ್ ಮಾಡೋದು, ಕೆಳಗಡೆ ಬೇರೆ ಬಟ್ಟೆ ಮೇಲ್ಗಡೆ ಮಾಮೂಲಿ ಬ್ಲೌಸ್ ಬಟ್ಟೆ ಆ ಥರ ಪ್ಯಾಚ್ ವರ್ಕ್ ಮಾಡೋದು. ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ, ನೆಕ್ಸ್ಟ್ ಇನ್ನೊಬ್ಬರು ಪ್ರಾಕ್ಟೀಸ್ ಮಾಡಿ ಕಳಿಸಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಕಳಿಸಿದ್ದಾರೆ ಇದನ್ನು ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕರ್ವ್ ಶೇಪು ಮತ್ತು ಕೋನ್ ಶೇಪು ಮತ್ತು ವಿ ಶೇಪು, ರೌಂಡ್ ಶೇಪು ಮತ್ತು ಈ ಥರ ಎಲ್ಲ ಡಿಫ್ರೆಂಟ್ ಸ್ಟಿಚಸ್ನೆಲ್ಲ ಟ್ರೈ ಮಾಡಿದ್ದಾರೆ. ಕರ್ವ್ ಶೇಪೆಲ್ಲ ಟ್ರೈ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯಿತು. ನೆಕ್ಸ್ಟು ನೀವು ಫಿನಿಶಿಂಗ್ ಎಲ್ಲ ಕಲಿಬೇಕಂತಂದರೆ ನೋಡಿ, ಇದೂ ಅಷ್ಟೇ ಡಿಫ್ರೆಂಟ್ ಕಲರ್ ಬರುತ್ತೆ. ಮಲ್ಟಿ ಕಲರ್ ಥ್ರೆಡಲ್ಲಿ ಮಾಡಿರೋದು ಈ ವರ್ಕು. ತುಂಬ ಚೆನ್ನಾಗಂದರೆ ಬೇಸಿಕ್ ವರ್ಗೆ ಇದು ತುಂಬ ಚೆನ್ನಾಗಿದೆ ಅಂತ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಏನು ಡಿಸೈನ್ ಮಾಡಿದ್ದಾರೆ ಅಂತ ಅನಿಸ್ಬೋದು. ಬಟ್ ಅವರಿಷ್ಟು ಉತ್ಸಾಹದಿಂದ ಕಲಿತಾ ಇದ್ದಾರಲ್ಲ ಅದಕ್ಕೆ ಒಂದು ಖುಷಿ ಪಡಬೇಕು. ಯಾಕಂದರೆ ಅವ್ರು ಕಷ್ಟಪಟ್ಟು ಇಷ್ಟೊಂದು ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ. ವೀವರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಐ ಪ್ರೌಡ್ ಆಫ್ ಯು ಆಲ್ ವೀವರ್ಸ್ ಮತ್ತು ಆಲ್ ಸ್ಟೂಡೆಂಟ್ಸ್ಗೆ ನಾನು ಪ್ರೌಡ್ ಆಫ್ ಹೇಳ್ತೀನಿ. ಯಾಕಂತಂದರೆ ನನಗೆ ಖುಷಿ ಆಗ್ತಾಯಿದೆ. ನನ್ನಿಂದ ಒಂದು 10 ಜನ ಅಲ್ಲ ಒಂದು 30 ಜನ ಕಲಿತರು ಅಂದರೆ ಅದೇ ಒಂದು 1000 ಜನ ಕಲಿತಾ ಇದ್ದಾರೆ ಅಂತಂದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದಕ್ಕೆ ದಯವಿಟ್ಟು ನಿಮ್ಮ ಸ್ವಾರ್ಥ ಬುದ್ಧಿನ ಬಿಟ್ಟು ನಿಸ್ವಾರ್ಥ ಮನಸ್ಸಿಂದ ಬೇರೆಯವ್ರಿಗೂ ಕೂಡ ಟೈಲರ್ಸ್ಗೆ ಸೆಂಡ್ ಮಾಡಿ. ಕೆಲವರು ಟೈಲರ್ಸು ಮುಂದೆ ಬಂದುಬಿಡ್ತಾರೆ ಅವರು ಕೂಡ ಅಂದ್ಬಿಟ್ಟು ಅವ್ರ ಟ್ರಿಕ್ಸ್ ಏನಿದೆಯೋ ಅದನ್ನ ಹೇಳಲ್ಲ. ಆದ್ದರಿಂದ ಪಾಪ ಅವ್ರಿಗೂ ಸಫರ್ ಆಗ್ತಾ ಇರುತ್ತೆ ಮತ್ತು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಯಾಕಂದರೆ ನಾವು ಅದನ್ನೆಲ್ಲ ಅನುಭವಿಸಿದ್ದೀವಿ. ನಾವು ಯಾವ್ಯಾವ ಟೈಲರ್ಗೆ ಏನೇನೋ ಟ್ರಿಕ್ಸ್ ಎಲ್ಲ ಕೇಳೋಕ್ಕೆ ಹೋದಾಗ ಅವ್ರು ಏನೂ ಹೇಳಲ್ಲ. ಯಾಕಂದರೆ ಏನಮ್ಮ ಮಾಡೋಕ್ಕಾಗಲ್ಲ ಹೋಗಮ್ಮ, ಬ್ಲೌಸ್ ಹೊಲಿಯೋಕ್ಕಾಗಲ್ಲ, ನೀನೇನಮ್ಮ ಎಂಬ್ರಾಯ್ಡ್ರಿ ಮಾಡೋಕ್ಕಾಗಲ್ಲ ಹೋಗಮ್ಮ, ಇದು ಹಿಂದಿಯವ್ರು ಬಿಟ್ಟರೆ ಬೇರೆಯವ್ರು ಮಾಡೋಕ್ಕಾಗಲ್ಲ, ನೀವು ಮಾಡ್ತೀರಾ ಅಂತ. ನೋಡಿ, ನಮ್ಮ ಕನ್ನಡದವ್ರು ನೋಡಿ ಯಾವ ಥರ ಮಾಡಿದ್ದಾರೆ ಎಂಬ್ರಾಯ್ಡ್ರಿ ಅಂತ. ಹಿಂದಿಯವ್ರು ಒಬ್ಬರೇ ಮಾಡ್ತಾರಾ? ನಮ್ಮ ಕನ್ನಡದವರು ಮಾಡ್ತಾರೆ. ರಾಜಸ್ಥಾನದಿಂದ ಜೈಪುರಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಸೇರಿಕೊಂಡು ಕರ್ನಾಟಕದಲ್ಲಿ ಅವ್ರು ಸಂಪಾದನೆ ಅಂತ ಮಾಡಿ ನಮಗಿಂತ ಹೆಚ್ಚಿನ ಬೆಳವಣಿಗೆನ ಅವರು ಕಂಡ್ಕೋತಾರೆ. ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ತೊಗೊಂಡಿರ್ತಾರೆ. ನಮ್ಗೆ ಅವಾಗ ಬೇಜಾರು. ನಮ್ಮ ನೆಲದಲ್ಲಿ ನಾವು ಹುಟ್ಟಿ ನಾವು ಬೆಳೆದು
ನಮ್ಮ ಕನ್ನಡ ನೆಲದಲ್ಲಿ ನಾವು ಬೆಳೆದಿರುವಂಥ ಈ ಭೂಮಿ ತಾಯಿಯಲ್ಲಿ ನಾವೇ ಒಂದು ಜೀವನನ ಕಟ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅವ್ರು ರೂಪಿಸ್ಕೊಬಿಡ್ತಾರೆ ಅಲ್ಲಿಂದ ಬಂದು. ಯಾಕಂತಂದರೆ ಆ ಕಡೆನ ಭೂಮಿ ತಾಯಿ ಇರ್ತಾಳೆ, ಎಲ್ಲರಿಗೂ ಭೂಮಿ ತಾಯಿ ಒಂದೇ, ಎಲ್ಲರೂ ಜನನೇ, ಆದರೆ ಭಾಷೆ ಬೇರೆ ಬೇರೆ ಆಗಿರ್ಬೋದು. ಬಟ್ ಅವರು ಬೇರೆ ಊರಿಂದ ಬಂದು ನಮ್ಮೂರಲ್ಲಿ ನೆಲೆಯಾಗಿ ನಮ್ಮ ಮುಂದೆ ಬೆಳೀತಾರಲ್ವ, ಅದು ಎಷ್ಟು ಇದಾಗಿರುತ್ತೆ. ಅದೇ ನಮ್ಮೂರಲ್ಲೇ ನಮ್ಮ ಹುಟ್ಟೂರಲ್ಲೇ ನಾವು ಬೆಳೆದಾಗ ನಮ್ಗೆ ಎಷ್ಟು ಹೆಮ್ಮೆ ಇರುತ್ತೆ ಅಲ್ವಾ. ನಾವು ಬೆಳಿಬೇಕು ಮತ್ತು ಅಕ್ಕಪಕ್ಕ ಇರೋರನ್ನೂ ಬೆಳೆಸ್ಬೇಕು. ಕನ್ನಡದವರಾಗಿ ಇಷ್ಟು ನೀಟಾಗೆ ಮಾಡ್ತಾಯಿದ್ದೀರಿ ಎಂಬ್ರಾಯ್ಡ್ರಿನ ಅಂದರೆ ತುಂಬ ಖುಷಿಯಾಗುತ್ತೆ. ಬೇರೆ ಕಡೆ ಹೋಗಿ ವಿಚಾರಿಸಿ, ಬೇಕಾದ್ರೆ ನೀವೇ ಹೋಗಿ ಹೇಳಿ, ಸರ್ ನಾನು ಎಂಬ್ರಾಯ್ಡ್ರಿ ಹಾಕ್ಕೊಡ್ತೀನಿ, ಬ್ಲೌಸ್ಗೆ ಡಿಸೈನ್ನ ತೊಗೊಳ್ಳಿ ಸರ್ ನಮ್ಮ ಕಡೆಯಿಂದ ಆರ್ಡರ್ಸ್ನ. ಅಂದರೆ ಮೇಡಮ್ ಹಿಂದಿಯವ್ರ ಹತ್ರ ನಾವು ಹಾಕಿಸ್ತಾ ಇದ್ದೀವಿ ಮೇಡಮ್, ಹಿಂದಿಯವ್ರು ಹಾಕ್ಕೊಡ್ತಾರೆ ಬ್ಲೌಸ್ಗೆ ಡಿಸೈನ್ನ, ನೀವು ಹಾಕ್ತೀರಾ ನಿಜವಾಗ್ಲೂ? ನೀವು ಕನ್ನಡದವ್ರು ಇಲ್ಲಿ ಯಾರಿಗೂ ಮಾಡೋಕ್ಕೆ ಬರಲ್ಲ ಬಿಡಿ ಮೇಡಮ್, ರಾಜಸ್ಥಾನ್ ಜೈಪುರವರೇ ಸೇಟುಗಳೇ ಹಾಕೋದು ಅಂತ ಹೇಳ್ತಾರೆ. ಯಾಕಂದರೆ ನಾನು 2-3 ಕಡೆ ತೊಗೊಂಡು ಹೋಗಿದ್ದೆ, ಅವರು ಅದೇ ಥರ ಹೇಳಿದ್ರು. ನನಗೆ ಅವಾಗ ಆ ಥರ ರಿಜೆಕ್ಟ್ ಮಾಡಿದಾಗ ಅವರು ಟೈಲರ್ಸು ಬೇಜಾರಾಗ್ಬಿಡ್ತು. ಏನಪ್ಪ ಇದು ಹಿಂದಿಯವ್ರ ಹತ್ರನೇ ಹಾಕಿಸ್ತೀವಿ ಅಂತಾರೆ, ನಾವು ಅವ್ರ ಕೈಲೇ ಹಾಕಿಸ್ತೀವಿ, ಅವ್ರು ಚೆನ್ನಾಗಿ ಹಾಕ್ತಾರೆ ಅಂತ ಅಂತಾರೆ. ಕನ್ನಡದವ್ರಿಗೆ ಹಂಗಾರೆ ಬೆಲೆನೇ ಇಲ್ವಾ? ನಾವು ಹುಟ್ಟೂರಲ್ಲಿ ನಾವು ಬೆಳೆಯೋಕ್ಕೆ ಬೇರೆಯವ್ರು ಬಿಡಲ್ವಾ? ಬೇರೆಯವರು ಬೇರೆ ಊರಿಂದ ಬಂದು ನಮ್ಮೂರಲ್ಲಿ ಬೆಳಿಬೇಕಾ? ನೋ ಚಾನ್ಸ್, ಆ ಥರ ಚಾನ್ಸ್ ಇಲ್ಲ. ನನ್ನಿಂದ ಒಂದು 10 ಜನ ಕಲಿತು ಅವ್ರ ಹುಟ್ಟೂರಲ್ಲೇ ಅವ್ರು ಬೆಳೆದು ಅವರು ಒಂದು ಬೆಳವಣಿಗೆನ ಕಂಡುಕೊಂಡ್ರೆ ನಂಗೆ ತುಂಬಾ ಖುಷಿಯಾಗುತ್ತೆ. ನನ್ನ ಥರನೇ 10 ಜನ ಸುತ್ತುತ್ತಾ ಇರ್ತಾರೆ ಕಲಿಬೇಕು ಅಂತ, ಅವ್ರಿಗೆ ಹೆಲ್ಪ್ ಆಗೇಬೇಕು ಅಂತ ಅಂದ್ಬಿಟ್ಟು ನಾನು ಆಮೇಲೆ ಚಾನಲಲ್ಲಿ ಡಿಸೈಡ್ ಮಾಡಿದೆ, ಎಂಬ್ರಾಯ್ಡ್ರಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ. ನಂಗೆ ಲಾಸ್ ಆದರೂ ಪರವಾಗಿಲ್ಲ, ನನಗೇನಾದರೂ ಪರವಾಗಿಲ್ಲ, ನಾನು ವೀಡಿಯೋಸ್ ಅಪ್ಲೋಡ ಮಾಡೇಬೇಕು ಮತ್ತು ಒಂದು 10 ಜನ ಆದರೂ ಕಲೀಲೇಬೇಕು ಅಂತ ನನಗೆ ತುಂಬಾ ಖುಷಿ ಆಗ್ಬಿಡ್ತು. ಅಯ್ಯೋ ಯಪ್ಪ, ಹೆಂಗೆ ನಮ್ಮ ಸ್ಟೂಡೆಂಟ್ಸು ತುಂಬ ಫಾಸ್ಟಾಗಿ ರಿಕವರ್ ಆಗ್ತಾಯಿದ್ದಾರೆ ನೋಡಿ. ನೀವು ಹಳ್ಳಿಲಿರಲಿ, ಡೆಲ್ಲಿಲಿರಲಿ, ಸಿಟಿಲಿರಲಿ, ಟೌನಲ್ಲಿರಲಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ನೋಡಿ, ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡೋ ಜವಾಬ್ದಾರಿ ನಮ್ಮದು. ನೋಡಿ, ಈ ಇಮೇಜಸ್ನ ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟೆ ಇಮೇಜಸ್ನ ಅಪ್ಲೋಡ್ ಕೊಡ್ತಾ ಇರೋದು. ಈ ಮೇಡಮು ಸುಮ್ಮನೆ ನಂಬರ್ ಕೊಡ್ತಾರೆ, ಫೇಕ್ ನಂಬರ್ ಇರಬೇಕು, ಇವ್ರೇನು ಮಾಡಲ್ಲ, ಇವರೇನು ಫ್ರೀಯಾಗಿ ಹೇಳ್ಕೊಡಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲ ಮೇಡಮ್, ನಾವು ಫ್ರೀಯಾಗೇ ಹೇಳ್ಕೊಡೋದು, ಮತ್ತು ನಿಮ್ಗೇನೇ ತೊಂದರೆ ಆದರೂ ನಾವು ಸಾಲ್ವ್ ಮಾಡ್ತೀವಿ, ಅದಕ್ಕೊಂದು ಸೊಲ್ಯೂಷನ್ ಅಂತ ಕೊಡ್ತೀವಿ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬರುತ್ತೆ. ಮತ್ತು ಕಾನ್ಸಂಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಬೇಸಿಕಲ್ಲಿ ಹಾಕಿರೋದವರು. ನನಗೆ ತುಂಬಾ ಖುಷಿ ಆಗ್ತಾಯಿದೆ. ತುಂಬ ಜನ ಕೂಡ ಕೇಳ್ತಾ ಇದ್ದೀರಾ, ಆ ಥರ ಹೇಳಿ ಈ ಥರ ಹೇಳಿ ಅಂತ. ಮೇಡಮ್ ನಾವು ಹೇಳ್ಕೊಡ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ನನ್ನ ಕೈಲಿ ಎಷ್ಟಾಗ್ತಾಯಿದೆ ಅಷ್ಟು ಹೇಳ್ಕೊಡ್ತೀನಿ. ನನಗೆ ಕ್ಯಾಮ್ರಾ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ವಿಡಿಯೋ ಶೂಟಿಂಗ್ ಬಗ್ಗೆ ಗೊತ್ತಿಲ್ಲ, ಮತ್ತು ಎಡಿಟಿಂಗ್ ಬಗ್ಗೆ ಗೊತ್ತಿಲ್ಲ. ತಿಳ್ಕೊತೀನಿ, ಅದ್ರ ಬಗ್ಗೆನೂ ತಿಳ್ಕೊಂಡು ನಿಮಗೆ ಕ್ಲಿಯರಿಟಿಯಾಗಿ ವೀಡಿಯೋಸ್ ಕೊಡ್ತೀನಿ. ಬಟ್ ನಾನು ತೋರಿಸೋ ವೀಡಿಯೋನ ಮಿಸ್ ಮಾಡಿದೆ, ನಿಮ್ಗೆ ಅರ್ಥ ಆಗಿಲ್ವಾ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಆದರೆ ವೀಡಿಯೋದಲ್ಲಿ ನಾನು ಏನು ಟ್ರಿಕ್ಸ್ ಹೇಳ್ತೀನಿ ಅಂತ ಅದು ನೀವು ಕಂಪಲ್ಸರಿಯಾಗಿ ನೋಡೇಬೇಕು. ದಯವಿಟ್ಟು ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ 100 ನಮಸ್ಕಾರ ಹೇಳ್ತೀನಿ. ಯಾಕಂತಂದರೆ ನನಗೆ ಆ ವಿಡಿಯೋ ನೋಡಿ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಅಂತ ಅಂದರೆ ನಂಗೆ ಖುಷಿ ಆಗ್ತಾಯಿದೆ. ನಮ್ಮ ಭೂಮಿ, ನಮ್ಮ ನೆಲ, ನಮ್ಮ ಕನ್ನಡದವರು ಬೆಳಿಬೇಕಂಡ್ರಿ. ನಮ್ಮ ಸುತ್ತಮುತ್ತ ಇರೋ ಹೆಣ್ಮಕ್ಳು ಕೂಡ ಮುಂದೆ ಬರಬೇಕು. ಮುಂದೆ ಬಂದೇ ಬರ್ತೀರಾ. ಐ ಹೋಪ್ ಯು. ನಾನು ಹೇಳ್ತಾ ಇರೋ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನೀವು ಮುಂದೆ ಬರ್ತೀರಾ ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ, ಮೇಡಮ್ ನಾವು ಕನ್ನಡದವ್ರು ಮುಂದೆ ಬಂದೇ ಬರ್ತೀವಿ. ಯಾವ ರಾಜಸ್ಥಾನ್ ಜೈಪುರಿಂದ ಬಂದು ಹಿಂದಿಯವ್ರು ಸೇರಿಕೊಂಡು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀರೋ ಆ ಎಂಬ್ರಾಯ್ಡ್ರಿ ಮುಂಚೆನೇ ನಾವು ಬೆಳಿತೀವಿ ಮೇಡಮ್, ಅವ್ರಿಗಿಂತ ಚೆನ್ನಾಗಿ ನಾವು ಹಾಕ್ತೀವಿ ಎಂಬ್ರಾಯ್ಡ್ರಿ ವರ್ಕ್ನ. ಮತ್ತು ಅವ್ರ ಮುಂಚೆನೇ ನಾವು ಹೆಚ್ಚಿನ ಆರ್ಡರ್ಸ್ನ ತೊಗೊಂಡು ಮಾಡ್ತೀವಿ. ಆ ಹೋಪ್ನ ನಾವು ಕಳ್ಕೊಳ್ಳಲ್ಲ. ದಯವಿಟ್ಟು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಇನ್ನು ಮುಂದೆ ಕ್ಲಾಸಸ್ ಎಲ್ಲ ತೋರಿಸ್ತಾಯಿರಿ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಸು ಅವ್ರು ಮಾಡೋದೇನು ಇನ್ನೂ ಫಿನಿಶಿಂಗ್ ಸೂಪರಾಗಿ ಬರಬೇಕು, ಆ ಥರ ಎಲ್ಲ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾರನ್ನಾದ್ರೂ ಕೇಳಿ ನಂಗೆ ಕ್ಲಾರಿಟಿ ಯಾವ ಥರ ಮಾಡೋದು ವೀಡಿಯೋಸ್ನ ಅಂತ ಕೇಳ್ಬಿಟ್ಟು ಮಾಡಿಕೊಡ್ತೀನಿ. ನೋಡಿ, ನೀವು ಬೆಳಿಬೇಕು. ಒಂದಲ್ಲ ಒಂದು ದಿವಸ ಮೇಡಮ್ ನಾನು ಈ ಥರ ಹಾಕ್ಕೊಡ್ತಾಯಿದ್ದೀನಿ ಆರ್ಡರ್ಸ್ ಅಂದರೆ ನನಗಿಂತ ಖುಷಿ ಪಡೋಳು ಯಾರಿಲ್ಲ. ನಿಮ್ಮ ದುಡ್ಡು ಬೇಡ, ನಿಮ್ಮ ಕಾಸು ಬೇಡ, ನಿಮ್ಮ ಹಣ ಬೇಡ. ನೀವು ಒಂದು ಬೆಳೆದ್ರ ಹಳ್ಳೀಲಿ ನೀವು ಒಂದು ಹೆಸರು ಅಂತ ಪಡ್ಕೊಂಡ್ರ, ಹಳ್ಳೀಲಿ ಹೆಸರು ಪಡ್ಕೊಂಡವ್ರಿಗಂತ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾನು ಒಂದು ಹಳ್ಳೀಲಿ ಇದ್ಕೊಂಡು ನಾನು ಈ ಥರ ಇಂಪ್ರೂವ್ ಮಾಡ್ತಾಯಿದ್ದೀನಿ. ನಾನು ಕೂಡ ನಿಮ್ಮ ಜೊತೆಗೆ ಬೆಳಿಬೇಕು ಅನ್ನೋ ಆಸೆ, ನೀವು ಕೂಡ ನನ್ನ ಜೊತೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಆಲ್ ಆಫ್ ಯು ಸ್ಟೂಡೆಂಟ್ಸ್, ವೆಲ್ಕಮ್ ಟು SLVM ಎಂಬ್ರಾಯ್ಡ್ರಿ ಕ್ಲಾಸ್. ನಿಮ್ಮ ಫ್ಯೂಚರ್ನ ನೀವೇ ಕಂಡ್ಕೊಳ್ಳಿ ಮತ್ತು ನಿಮ್ಮ ಫ್ಯೂಚರ್ನ ನೀವೇ ಸೃಷ್ಟಿಸ್ಕೊಳ್ಳಿ. ಯಾರ ಮುಂದೆ ನೀವು ಯಾರು ನಿಮ್ಮನ್ನ ತುಳಿತಾ ಇದ್ದಾರೋ ಅವ್ರ ಮುಂಚೆ ನೀವು ಎದ್ದು ನಿಲ್ಲಬೇಕು. ಇವತ್ತಿಂದಲೇ ನೀವು ಪ್ರಾಕ್ಟೀಸ್ನ ಶುರು ಮಾಡಬೇಕು. ನಮ್ಮ ವೀಡಿಯೋಸ್ನ ನೋಡಬೇಕು. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ನಾನು ಹೇಳ್ತಾ ಇರೋ ಮಾತು ನಿಜ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಈಗಲೇ ಕಮೆಂಟ್ಸ್ ಬಾಕ್ಸಲ್ಲಿ ನಿಜ ಅಂತ ಹಾಕಿ. ನಾನು ಹೇಳೋ ಮಾತು ತಪ್ಪಾದರೆ ತಪ್ಪಂತ ಹಾಕಿ. ಯಾಕಂದರೆ ಏನೇ ಇದ್ದರೂ ಡೈರೆಕ್ಟ್ ಸ್ಪೀಚ್ ಇರಬೇಕು, ಹಿಂದೆ ಮುಂದೆ ಮಾತಾಡೋದು ಬೇಡ. ಸರಿ ಇದ್ದರೆ ಸರಿ ಅನ್ನಿ, ತಪ್ಪಿದ್ರೆ ತಪ್ಪನ್ನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿಪಡಿಸ್ಕೋತೀನಿ. ಯಾಕಂದರೆ ತಪ್ಪು ಮಾಡದೇ ಇರೋ ಮನುಷ್ಯ ಯಾರಿಲ್ಲ.
ನಾನು ಕೂಡ ಕಲಿತಾ ಇದ್ದೀನಿ, ನೀವು ಕೂಡ ಕಲಿತಾ ಇದ್ದೀರಾ. ಎಲ್ಲದರಲ್ಲೂ ಸರಿಯಾಗಿರೋ ಪರ್ಫೆಕ್ಟಾಗಿರೋ ಮನುಷ್ಯ ಭೂಮಿ ಮೇಲೆ ಯಾರೂ ಇಲ್ಲ. ಎಲ್ಲರೂ ತಪ್ಪು ಮಾಡಿರ್ತಾರೆ ಜೀವನದಲ್ಲಿ. ನಾನು ಕೂಡ ಮಾಡಿದ್ದೀನಿ, ನೀವು ಕೂಡ ಮಾಡಿರ್ತೀರ. ಅದಕ್ಕೋಸ್ಕರ ನಂದು ತಪ್ಪಿದ್ರೆ ಏನಾದರೂ ಹೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ಸರಿಪಡಿಸ್ಕೋತೀನಿ. ನಿಮ್ಮದು ಏನಾದರೂ ತಪ್ಪಿದರೆ ನಾನು ವೀಡಿಯೋದಲ್ಲಿ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿರೋದನ್ನ ನಾನು ವಾಟ್ಸಪ್ಪಲ್ಲಿ ನೋಡಿಬಿಟ್ಟು ಕರೆಕ್ಷನ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅವರು ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ನೋಡಿ ಡಿಸೈನ್ಸು ಆಲ್ರೆಡಿ ಅವರು ಕಸ್ಟಮರ್ಗೆಲ್ಲ ಹಾಕ್ಕೊಟ್ಟಿದ್ದಾರೆ. ಟ್ರೇಸ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಬ್ಲೌಸ್ ಮೇಲೆ ಯಾವ ಥರ ಟೇಪ್ ಇಲ್ಲದಂತೆ ಬ್ಲೌಸ್ ಮೇಲೆ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿಯಾಗಿ ನಾವು ಪರ್ಫೆಕ್ಟ್ ಆಗಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ವ್ಯೂವರ್ಸ್. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಗ್ರೂಪ್ ಜಾಯ್ನ್ ಆಗಬೇಕು ಕಲಿಬೇಕು ಅಂತ ಉತ್ಸಾಹ ಇದ್ದೀರೋ ಅವರು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ, ನಿಮ್ಮ ಹೆಸರು ಕಳಿಸಿ, ನಾವು ಗ್ರೂಪ್ ಜಾಯ್ನ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಯು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಪ್ಲೀಸ್ ಆ್ಯಂಡ್ ಕಮೆಂಟ್ಸ್. ಥ್ಯಾಂಕ್ ಯು.